ಭೂಮಿ ಮೇಲೆ ವಾಸಿಸುವ ಪ್ರತಿ ಜೀವಿಗಳಿಗೂ ಗಾಳಿ, ಬೆಳಕು, ನೀರು ಹೇಗೆ ಮುಖ್ಯವೋ ಓದು ಕೂಡ ಅಷ್ಟೇ ಮುಖ್ಯ. ಹಿಂದಿನ ಕಾಲದಲ್ಲಿ ಕೃಷಿಗಳು ಮಂತ್ರಗಳಿಂದ, ರಾಜಮನೆತನಗಳು ಯುದ್ಧಗಳಿಂದ ಜಗತ್ತನ್ನೇ ಗೆಲ್ಲುತ್ತಿದ್ದರು. ಈ ಯುಗದಲ್ಲಿ ಜ್ಞಾನದಿಂದ ಗೆಲ್ಲುತ್ತಿದ್ದಾರೆ. ಓದು ಎಂಬುದು ಮನುಷ್ಯನ ಒಂದು ಅಂಗವಾಗಿದೆ. ಯಾಕ್ರಿ ಇವತ್ತು ಹೊತ್ತಾಗ ಬಂದಿರಿ? ಸ್ವಲ್ಪ ಭಾಳ ಕೆಲಸ ಇದ್ದು ಚಾಡ ಆಯ್ತು. ಅಲ್ಲ ರೀ, ನಮ್ಮ ಮಗ ಪ್ರದೀಪ ಹೊರಗಡೆ ಆಟ ಆಡಕ್ ಹೋಗ್ಯಾನ. ಎಲ್ರು ಹಬ್ಬ ಮಾಡೋದ್ ನೋಡಿ ಅಮ್ಮ ಬಟ್ಟೆ ಕೊಡಿಸು, ಪಟಾಕಿ ಕೊಡಿಸು ಅಂತಂದ್ರೆ ಏನ್ ಮಾಡ್ಲಿ? ಬೆಳಗ್ಗೆಲಿಂದ ಅದಕ್ಕೆ ಏನ್ ಬಂದ್ ಕೇಳಿದ್ರೆ ಏನ್ ಮಾಡ್ಲಿ ಅಂತೇಳಿ ಸುಮ್ನೆ ಕುತ್ಕೊಂಡೇನ್ರಿ. ಅವ್ನ್ ಬಂದು ಸಿಹಿ ತಿಂಡಿ ಏನಾದ್ರು ಮಾಡ್ಕೊಡ ಅಂದ್ರು ಮನೇಲಿ ಏನು ಇಲ್ಲ. ಇರೋ ಒಬ್ಬ ಮಗ ಕೇಳಿದ್ ಕೊಡ್ಸಕ್ಕೂ ಆಗ್ತಿಲ್ಲ, ಕೇಳಿದ್ ಮಾಡಕ್ಕೂ ಆಗ್ತಿಲ್ಲ. ಏನ್ರಿ ಇದು ಪರಿಸ್ಥಿತಿ? ಅಪ್ಪ ಅಮ್ಮ ಬಂದೆ ಅಪ್ಪ. ಅಪ್ಪಾಜಿ ಅದು ನೀರಿನ ಗಡಿಗೆ ತಗೊಂಬಂದಿಲ್ಲಡಪ್ಪ. ಅಮ್ಮ, ಊರಲ್ಲೆಲ್ಲ ಹೊಸ ಬಟ್ಟೆ ಹಾಕೊಂಡು ದೀಪಾವಳಿ ಆಚರಣೆ ಮಾಡ್ತಿದ್ದಾರೆ. ನಾವ್ಯಾಕೆ ಹಿಂಗಮ್ಮ? ನಾವ್ಯಾಕೆ ಮಾಡ್ತಿಲ್ಲ? ಅಪ್ಪ ಅಮ್ಮ, ಹಂಗಂತ ನಾನ್ ನಿಮ್ಗೆ ಪಟಾಕ್ಷಿ ಕೊಡ್ಸ್ರಿ, ಬಟ್ಟೆ ಕೊಡ್ಸ್ರಿ ಅಂತ ಏನು ಕೇಳಲ್ಲ. ನಮ್ ಮನೇಲಿ ಓದೋಕೆ ಯಾವ್ದು ವ್ಯವಸ್ಥೆನೇ ಇಲ್ಲ. ಅದಕ್ಕಂತ ಓದೋಕ್ ಒಂದ್ ಸ್ಟಡಿ ಕಿಟ್ ಬಂದೈತಮ್ಮ. ಅದನ್ನ ತಗೊಂಡ್ರ ಎಲ್ಲದಕ್ಕೂ ಓದಕ ಅನುಕೂಲ ಆಗತ್ತೆ. ಅದನ್ನೊಂದ್ ಕೊಡಿಸ್ಬಿಡ್ರಿ. ನಾ ಚೆನ್ನಾಗ್ ಓದಿ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಾವು ಮುಂದಿನ ವರ್ಷ ಚೆನ್ನಾಗಿ ದೀಪಾವಳಿ ಆಚರಿಸಂಗೆ ನಾನ್ ಮಾಡ್ತೀನಿ ಅಮ್ಮ. ರೀ, ನಮ್ಮ ಮಗ ಪ್ರದೀಪ ಇಷ್ಟು ಬುದ್ಧಿವಂತ ನೋಡ್ರಿ. ಎಲ್ರು ಅದನ್ ಕೊಡ್ಸು ಇದನ್ ಕೊಡ್ಸು ಅಂತ ಕೇಳಿದ್ರೆ ಅದ್ ಎಂತದೋ ಕೇಳಿದ್ನಲ್ಲ ಕಿಟ್ಟು, ಅದನ್ನ ನಾಳೆ ಅದು ಏನಂತ ಹೋಗಿ ತಿಳ್ಕೊಂಡ್ ಬನ್ನಿ, ಕೊಡಿಸ್ಬಿಡೋಣ. ಆಯ್ತು, ನಾಳೆ ಬೆಳಿಗ್ಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೂತ್ಕೊಳ್ರಿ. ನನ್ನ ಮಗ ಪ್ರದೀಪ ಹೇಳಿದ ಸರ, ಓದಕ್ಕೆ ಅಂತ ಕಿಟ್ ಬಂದೈತಂತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಹೌದು ಸರ್, ಇದೆ ಸ್ಟಡಿ ಕಂಫರ್ಟ್ ಕಿಟ್ ಅಂತ ನಮ್ಮ ಕಂಪ್ನಿಯಿಂದ ಇಲ್ಲೇ ನಾವು ಕೊಪ್ಪಳದಲ್ಲಿ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾಡಿರೋದು. ಸೊ ಇಲ್ಲೇ ನೋಡ್ರಿ ಸರ್, ಸ್ಟಡಿ ಕಂಫರ್ಟ್ ಕಿಟ್ ಅಂತ ಇದ್ರ ಹೆಸರು. ಮಕ್ಕಳಿಗೆ ಓದ್ಲಿಕ್ಕೆ ಅಂತ. ಇವಾಗ ಏನಾಗುತ್ತೆ, ಎಲ್ಲಾದ್ರಲ್ಲೂ ಕಂಫರ್ಟ್ನೆಸ್ ಐತೆ. ಮಕ್ಕಳಿಗೆ ಸ್ಕೂಲಲ್ಲಿ ಹೋಗಿ ಒಂದು 6-7 ಅವರ್ ಕುಂತಿರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ 1-2 ಅವರ್ಸ್, ಮನೆಗೆ ಬಂದ್ಮೇಲೆ ಓದಕ್ಕೆ ಆಯಾಸ ಆಗುತ್ತೆ. ಅವ್ರಿಗೊಂದು ಕಂಫರ್ಟ್ನೆಸ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿರೋದು ಸ್ಟಡಿ ಕಂಫರ್ಟ್ ಕಿಟ್ ಅಂತ ಇದ್ರ ಹೆಸರು ಸರ್. ಸರ್, ಈ ಜನರೇಷನ್ ಅಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಟಿವಿ ಮತ್ತೆ ಮೊಬೈಲ್ ಇದೆ, ಆಟ ಆಡ್ಲಿಕ್ಕೆ ಅಂತ ಗ್ರೌಂಡ್ ಇದೆ, ಮನೇಲಿ ಓದ್ಲಿಕ್ಕೆ ಅಂತ ಏನ್ ವ್ಯವಸ್ಥೆ ಇದೆ? ನೀವೇನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ? ಈ ವ್ಯವಸ್ಥೆ ಕಲ್ಪಿಸ್ಬೇಕಂತ EPH ಆರ್ಗನೈಸೇಷನ್ ಇಂದ ನಾವು ಸ್ಟಡಿ ಕಂಫರ್ಟ್ ಕಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ನೋಡ್ರಿ, ಅಮೆರಿಕ ಮತ್ತು ಜಪಾನ್ ಅಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಮಕ್ಕಳು ಓದ್ತೀನಿ ಅಂದ್ರೆ ತಂದೆ ತಾಯಿ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಡ್ತಾರೆ. ದುರಾದೃಷ್ಟ, ಭಾರತದಲ್ಲಿ ಓದ್ಲಿಕ್ಕೆ ಅಂತ ಸರಿಯಾದ ವ್ಯವಸ್ಥೆ ಇಲ್ಲ. ಅದೇ ಹಳ್ಳಿ ಭಾಗದಾಗಂತೂ ಬಂದ್ಬಿಟ್ರೆ ನೀವು, ಮಕ್ಕಳಿಗೆ ಓದ್ಲಿಕ್ಕೆ ಅನ್ನೋ ಒಂದು ವ್ಯವಸ್ಥೆ ಅನ್ನೋದೇ ಇಲ್ಲ. ಆ ವ್ಯವಸ್ಥೆನ ಕಲ್ಪಿಸಿ ಕೊಡ್ಬೇಕಂತಾನೆ EPH ಸ್ಟಡಿ ಕಂಫರ್ಟ್ ಕಿಟ್ ನ ಲಾಂಚ್ ಮಾಡಿರೋದು. ಮತ್ತು ತಂದೆ ತಾಯಿಗೆ ಜೀವನದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಅದರಲ್ಲೂ ಅವರ ಮಕ್ಕಳ ಭವಿಷ್ಯ ರೂಪಿಸೋದು ದೊಡ್ಡ ಜವಾಬ್ದಾರಿ. ಅದಕ್ಕಂತಾನೆ ನಮ್ಮ EPH ಕಂಪನಿ ಮಿನಿ ಆಫೀಸ್ ಅನ್ನ ತಂದಿರೋದು. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಮಿನಿ ಆಫೀಸ್. ಈ ಮಿನಿ ಆಫೀಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ, ನೋಡಿ ಇಲ್ಲಿ ನೋಡ್ತಿದ್ದೀರಾ, ಬೀನ್ ಬ್ಯಾಗ್ ಇದು. ಇದಕ್ಕೆ ಸರಿಯಾದ ಶೇಪ್ ಇರಲ್ಲ. ನೀವು ಯಾವ ತರ ಕುಂತ್ಕೊಂತೀರೋ ಅದು ಆರಾಮಾಗಿ ಆ ಶೇಪ್ಗೆ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಮಕ್ಕಳು 6ರಿಂದ 8 ಗಂಟೆ ಸರಿಯಾಗಿ ಕುಂತ್ಕೊಂಡು ಓದ್ಬೋದು. ಓಕೆ, ಇದು ಮೂವಿಂಗ್ ಟೇಬಲ್. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಟೇಬಲ್ ಮೂವ್ ಆಗ್ತಾ ಇದೆ. ಆರಾಮಾಗಿ ನಿಮ್ಮ ಮಕ್ಕಳಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಟೇಬಲ್ ಇದೆ. ಒಂದು ಲ್ಯಾಂಪ್ ಮತ್ತೆ ಒಂದು ಪ್ಲಾಂಟ್ ಇದೆ. ಲ್ಯಾಂಪ್ ಬಂದ್ಬಿಟ್ಟು ನಿಮ್ಮ ಮಕ್ಕಳ ಕಾನ್ಸಂಟ್ರೇಷನ್ ಅನ್ನ ಹೆಚ್ಚಿಗೆ ಮಾಡುತ್ತೆ. ಪ್ಲಾಂಟ್ ಬಂದ್ಬಿಟ್ಟು ನಿಮ್ಮ ಮಕ್ಕಳನ್ನ ಹೆಲ್ದಿ ಆಗಿಡುತ್ತೆ. ಈಗ ಮಿನಿ ಆಫೀಸ್, ಈ ಸ್ಟಡಿ ಕಂಫರ್ಟ್ ಕಿಟ್ ನಿಮ್ಮ ಮಕ್ಕಳಿಗೆ ಒಂದ್ಸರಿ ಕೊಡಿಸಿ ನೋಡಿ, ಅಲ್ಲಿಂದ ನಿಮ್ಮ ಮಕ್ಕಳ ಸರಿಯಾದ ವ್ಯವಸ್ಥೆ, ಓದು ಪ್ರತಿಯೊಂದು ಚೇಂಜ್ ಆಗುತ್ತೆ. ನಮ್ಮ ಮಗ ಓದ್ಬೇಕಂತೇಳಿ ಭಾಳ ಕನಸು ಕಟ್ಟ್ಯಾನ. ಹಾಗಾಗಿ ಈ ಕಿಟ್ ತೊಗೊಳಕ ನಾನು ರೆಡಿ ಇದ್ದೀನಿ ಸರ. ನಾನು ರೊಕ್ಕ ಹೊಂದಿಸಿ ಈ ಕಿಟ್ ತೊಗೊಂತೀನಿ ರೀ ಸರ್. ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ತರ
ನಿಮ್ಮ ಮಕ್ಕಳಿಗೆ ಬೇರೆ ಏನೇನು ಕೇಳಿದ್ರು ಕೊಡಿಸ್ತೀರಾ, ಬೇರೆ ಅವಶ್ಯಕತೆ ಇಲ್ಲದೆಲ್ಲ ಕೊಡಿಸ್ತೀರಾ. ಅದನ್ನೆಲ್ಲ ನಿಲ್ಲಿಸಿ ನಿಮ್ಮ ಮಕ್ಕಳ ಓದಿಗಾಗಿ ಈ ಸ್ಟಡಿ ಕಂಫರ್ಟ್ ಕಿಟ್ ಅನ್ನು ಕೊಡಿಸಿ. ನಮಸ್ಕಾರ, ಬಹಳ ಧನ್ಯವಾದಗಳು ಸರ್ ಮಾಹಿತಿ ನೀಡಿದ್ದಕ್ಕಾಗಿ. ಹೋಗಿ ಬನ್ನಿ ಸರ್. ರೀ ನಿನ್ನೆ ಪ್ರದೀಪ ಅದೇನೋ ಕಿಟ್ ಬೇಕಂತ ಕೇಳಿದ್ನಲ್ಲ ಓದೋಕೆ, ಹೋಗ್ ಬಂದ್ರಾ? ಅಲ್ಲೇ ರತ್ನ, ನಮ್ಮಂಥ ಬಡವ್ರ ಮಕ್ಕಳ ಸಲುವಾಗಿನ ಓದ್ಲಿಕ್ಕಂತನ ಇದನ್ನ ರೆಡಿ ಮಾಡ್ಯಾರ. ಹೆಂಗ್ರಿ ಕೊಡ್ಸೋದು? ನಮ್ ಕಡೆ ರೊಕ್ಕನ ಇಲ್ಲಲ್ಲ. ರೊಕ್ಕದ ಬಗ್ಗೆ ಏನು ಚಿಂತೆ ಮಾಡಬೇಡ. ನಾವು ಯಾರ ಸಲುವಾಗಿ ದುಡಿತೀವಿ? ಮಗನ ಸಲುವಾಗಿ ದುಡಿತೀವಿ. ಏನೋ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ಸೋಣ. ಸರಿ ಬಿಡ್ರಿ, ಹಂಗೆ ಆಗ್ಲಿ. ಸರಿಯಾಗಿ ವಿದ್ಯೆ ಕಲಿಸುವ ತಂದೆ ತಾಯಿಗಳು ಮಕ್ಕಳಿಗೆ ಪುನರ್ಜನ್ಮ ಕೊಟ್ಟಂತೆ. ಇವತ್ತಿನ ನಿಮ್ಮ ಈ ಒಂದು ನಿರ್ಧಾರ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಿಸುತ್ತದೆ.